ನಮಸ್ಕಾರ ಸ್ನೇಹಿತರೆ, ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಭಾವಿಸಿ ಇವತ್ತಿನ ವ್ಲಾಗನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾಪಿಸ್ತಿದ್ದೇನೆ. ಎಂದಿನಂತೆ ನಮ್ಮ ಮನೆಯವರು ಇವತ್ತು ಊಟಕ್ಕೆ ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಿ ಹೊರಟಿದ್ದಾರೆ. ಎಲ್ಲ ಕಡೆ ತುಂಬ ಮಳೆಯಾಗಿದೆ. ರೈನ್ ಕೋಟ್ ಹಾಕ್ಕೊಂಡು ಹೊರಟಿದ್ದಾರೆ. ಮರದಲ್ಲಿರೋ ಹೂವೆಲ್ಲ ಕೆಳಗಡೆ ಬಿದ್ದಿದೆ ನೋಡಿ. ನೋಡಿ, ಎಲ್ಲ ಕಡೆ ನೀರು ಬಿದ್ದಿರೋದು, ಎಲ್ಲ ತೇವಾಗಿದೆ. ಇನ್ನು ಸಣ್ಣಗೆ ಜಿಗುರು ಮಳೆ ಇದರಲ್ಲಿ ಕಾಣಿಸ್ತಾ ಇಲ್ಲ, ಸಣ್ಣಗೆ ಬರ್ತಾ ಇದೆ. ಸ್ಪ್ರೇ ಮಾಡ್ತೀವಲ್ಲ ಆ ಥರ ಬರ್ತಾ ಇದೆ. ಹೊರಟರು ಇವಾಗ ನಾನು ಸೂಪ್ ಮಾಡ್ಕೊಳ್ತಾ ಇದ್ದೀನಿ ಕುಡಿಯೋಕ್ಕೆ. ನಾನು ಮನೇಲಿ ಸೂಪ್ ಮಾಡ್ಕೊತೀನಿ, ಅದು ತುಂಬ ಚೆನ್ನಾಗಿರುತ್ತೆ. ನೋಡಬೇಕು ಇದು ಟೇಸ್ಟ್ ಹೇಗಿದೆಯಾ. ಈಗ ಸ್ವಲ್ಪ ಶುಂಠಿ ಇತ್ತು, ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಎಲ್ಲ ತೊಳೆದು ಕಟ್ ಮಾಡಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಟಿಫನ್ನಿಗೆ ಉಪ್ಪಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಶುಂಠಿ ಪೇಸ್ಟನ್ನು ನಾನು ಇದಕ್ಕೂ ಕೂಡ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ಸಾಸಿವೆನ ಸ್ವಲ್ಪ ಜಾಸ್ತಿ ಹಾಕಿ ಶುಂಠಿ ಪೇಸ್ಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಉಪ್ಪಿಟ್ಟಿಗೆ ಯಾವಾಗಲೂ ತುಂಬ ಹಳೆ ರವೆನ ಯೂಸ್ ಮಾಡಬೇಕು. ಆದ್ದರಿಂದ ನಾವು ಎಣ್ಣೆ ಹಾಕಿ ಹುರಿಯೋ ಅವಶ್ಯಕತೆ ಇರೋದಿಲ್ಲ, ಉದುರಾಗಿ ಬರುತ್ತೆ. ಸ್ವಲ್ಪ ಅರಿಶಿನ ಹಾಕಿದರೆ ಹೋಟೆಲಲ್ಲಿ ಹೆಂಗೆ ಮಾಡ್ತಾರೋ ಆ ರೀತಿಯಾಗಿ ಟೇಸ್ಟ್ ಕೊಡುತ್ತೆ. ತುಂಬ ಹಾಕ್ಬಾರ್ದು ಅರಿಶಿನ, ಸ್ವಲ್ಪ ಅರಿಶಿನ ಹಾಕಿದರೆ ಸಾಕು. ನೋಡಿ, ಸ್ವಲ್ಪ ಒಂದು 5 ನಿಮಿಷ ಅವೆಲ್ಲಿ ಮುಚ್ಚಿ ಉರಿ ಸಣ್ಣ ಮಾಡಿ ಹರಳಲ್ಲಿ ಬಿಟ್ಟರೆ ಅದು ಉದುರಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾನು ಎಲ್ಲ ಕೆಲಸ ಮುಗಿಸಿ ಟಿಫನ್ ಎಲ್ಲ ಮಾಡಿ ಈಗ ನಾನು ಮೈಸೂರಿಗೆ ಹೊರಟೆ. ಅಲ್ಲಿ ಸ್ಟೇಷನಲ್ಲಿ ಲೇಟಾಗಿ ಬರುತ್ತೆ ಟ್ರೈನು ಅಂದರು, ಅದಕ್ಕೆ ನಾನು ಬಸ್ಸಿಗೆ ಬಂದುಬಿಟ್ಟೆ. ಈಗ ಮೈಸೂರಿಗೆ ಹೋಗ್ತಾಯಿದ್ದೀವಿ ಬಸ್ಸಲ್ಲಿ. ಸ್ವಲ್ಪ ಕೆಲಸನೂ ಇತ್ತು, ಒಂದು ಎಕ್ಸಾಮ್ ಇತ್ತು, ಬ್ಯಾಂಕಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೊರಟೆ. ನೋಡಿ ಎಷ್ಟು ಚೆನ್ನಾಗಿದೆ ರೋಡು, ಯಾವ ರೀತಿ ಕಾಣಿಸ್ತಾ ಇದೆ. ನಾನು ಫ್ರಂಟಲ್ಲೇ ಕೂತಿದ್ದೀನಿ. ಬೇಕಾಗಿದ್ದಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ನೋಡಿ, ದಸರಾಗೆ ಆನೆಗಳು ಯಾವ್ಯಾವ ಬೀದಿಲಿ ಮೆರವಣಿಗೆ ಹೋಗುತ್ತೋ ಅದನ್ನು ಮಾವುತರು ಈ ಆನೆಗಳನ್ನ ಕರ್ಕೊಂಡು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಸುಮಾರು 10-15 ಆನೆಗಳಷ್ಟು ಇತ್ತು ಆನೆಗಳು. ತುಂಬ ಚೆನ್ನಾಗಿದೆ ಆನೆಗಳು, ನೋಡೋಕ್ಕೆ ತುಂಬ ಖುಷಿಯಾಯಿತು. ನಮ್ಮ ಬ್ಯಾಂಕ್ ಮೇಡಮ್ ಹೇಳ್ತಾಯಿದ್ರು, ಎಷ್ಟು ಇನೋಸೆನ್ಸ್ ಆಗಿದ್ದಾವೆ, ಬೃಹದಾಕಾರವಾಗಿ ದೇಹ ಇದ್ರೂ ಮಗು ಥರ ಎಷ್ಟು ಸೌಮ್ಯವಾಗಿ ಹೋಗ್ತಾ ಇದ್ದಾವೆ ನೋಡಿ, ಮುಗ್ಧತೆ ಇದೆ ಅಂತ. ನಾವು ಬ್ಯಾಂಕ್ ಅವ್ರ ಜೊತೆಗೆಲ್ಲ ನಾವು ನಗ್ತಾ ಇದ್ವಿ. ಅವ್ರ ಮೇಡಮ್, ಅದು ಸತ್ಯ ಅಲ್ವಾ. ತುಂಬ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಅಲಂಕಾರ ಮಾಡಿದ್ರೆ ದಸರಾಗೆ. ಇವಾಗ ನೋಡಿ ಅದೆಲ್ಲ ನೋಡಿಕೊಂಡು ಇವಾಗ ನಾನು ಮತ್ತೆ ಬೆಂಗಳೂರಿಗೆ ಬರೋಕ್ಕೆ ಸ್ಟೇಷನಿಗೆ ಬರ್ತಾಯಿದ್ದೀನಿ. ಸ್ಟೇಷನಲ್ಲಿ ಬಂದ್ಬಿಟ್ಟು ಟ್ರೈನ್ ಮಿಸ್ ಆಗುತ್ತೋ ಸಿಗುತ್ತೋ ಗೊತ್ತಿಲ್ಲ. ನಾನಿವಾಗ ಬೇಗ ಹೋಗ್ತಾಯಿದ್ದೀನಿ.
ರಶ್ ಏನಿಲ್ಲ ಅಷ್ಟು. ಟಿಕೆಟ್ ಎಲ್ಲ ಆರಾಮಾಗಿ ತೊಗೊಂಡು ಹೋಗ್ಬೋದು ಅನಿಸುತ್ತೆ. ಒಳಗಡೆ ಬೀಡಿದೆ, ನೋಡಬೇಕು ಜನ ಕ್ಯೂವಲ್ಲಿ ನಿಂತಿದ್ದಾರಾ ಹಿಂಗೆ ಅಂತ ಗೊತ್ತಿಲ್ಲ. ನಾನು ಲೈನಲ್ಲಿ ಬಂದೆ, ಟಿಕೆಟ್ ತೆಗೆಸ್ಕೊಂಡು ಇವಾಗ ಪ್ಲಾಟ್ಫಾರಮ್ ನಂಬರು 3ಕ್ಕೆ ಬಂದಿದ್ದೀನಿ ನಾನು. ಟ್ರೈನ್ ನಿಂತಿದೆ, ನನ್ನ ಟ್ರೈನ್ ಎಲ್ಲಿ ಮಿಸ್ ಆಗುತ್ತೋ ಅಂದ್ಕೊಂಡಿದ್ದೆ. ಸದ್ಯ ಟ್ರೈನ್ ಸಿಕ್ತು. ಸದ್ಯ ಟ್ರೈನ್ ನಿಂತಿದೆ, ಇನ್ನು ಟೈಮ್ ಇದೆ ಅಂತ ಹೇಳಿದರು. ಸಮಾಧಾನ ಆಯಿತು, ಈಗ ಬಂದು ಕೂತ್ಕೊಂಡೆ. ಇವಾಗ ಟ್ರೈನ್ ಹೊರಟಿದೆ. ಸ್ನೇಹಿತರೆ, ನನಗಿನ್ನ ಯಾವ ರೀತಿ ಏನು ಅಂತ ನಾನಿನ್ನು ತರಬೇತಿ ಪಡೆಯೋ ಇದರಲ್ಲೇ ಇದ್ದೀನಿ. ಆದರೆ ನನಗೊಂದು ಅಂದಾಜು ಇದೆ. ತುಂಬ ಎಕ್ಸಾಮ್ಗಳು ಅದು ಇರೋದ್ರಿಂದ ಬೇರೆ ಕೆಲಸಗಳಿದೆ, ಅದಕ್ಕೆ ತುಂಬ ಸ್ಟ್ರೈನ್ ಆಗಿ ನಾನು ಡಲ್ ಆಗಿದ್ದೀನಿ. ಅದಕ್ಕೆ ನಿಮ್ಮ ಮುಂದೆ ಬರೋಕ್ಕೆ ನನಗೆ ಸಾಧ್ಯ ಆಗ್ತಾಯಿಲ್ಲ. ಸ್ವಲ್ಪ ಹುಷಾರು ತಪ್ಪೋದು ಹಾಗೆಲ್ಲ ಆಗ್ತಾಯಿದೆ. ಅದಕ್ಕೋಸ್ಕರ ನಾನೊಂದು ಸ್ವಲ್ಪ ಪಿಕಪ್ ಆಗಿ ನಿಮ್ಮ ಮುಂದೆ ಸಂಪೂರ್ಣವಾಗಿ ನಾನು ಬಂದು ವ್ಲಾಗ್ನ ಮುಂದುವರಿಸ್ಬೇಕು ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಎಷ್ಟು ಸಾಧ್ಯನೋ ಅಷ್ಟನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏಕೆಂದರೆ ನಾನು ಕಳೆದ 8 ವರ್ಷದಿಂದ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಅದಕ್ಕೋಸ್ಕರ ಇವಾಗ ನೋಡಿ, ನಾವಿಲ್ಲಿ ನಾಟಿ ಔಷಧಿಗಳಿತ್ತು. ಬಂದು ಬೆಂಗಳೂರಿಗೆ ಬಂದು ನನ್ನ ಮಕ್ಕಳಿಗೆ ಏನೋ ಬೇಕಾಗಿತ್ತು, ಅದು ತೊಗೊಂಡು ಬುಕ್ಸು ಕೆಲವು ಪೇಪರ್ಸ್ ಎಲ್ಲ ಬೇಕಿತ್ತು ತೊಗೊಂಡು ಇಲ್ಲಿ ನೋಡಿ ಆಮೇಲೆ ನಿಮಗೆ ಇದನ್ನು ತೋರಿಸ್ಬೇಕು ಅನ್ನಿಸ್ತು. ಅದಕ್ಕೆ ಇದನ್ನು ಯಾವುದು ಏನು ಅಂತ ಕೆಲವು ಹೆಸರು ನನಗೆ ಗೊತ್ತಿತ್ತು, ಕೆಲವು ಹೆಸರು ಗೊತ್ತಿರಲಿಲ್ಲ. ಅದಕ್ಕೆ ಅವರು ಔಷಧಿ ಏನು ಮಾರ್ತಾರಲ್ಲ ಅವ್ರಿಗೆ ನನಗೂ ಕೆಲವೊಂದು ಅಳವೆ ಬೀಜ ಬೇಕಿತ್ತು. ಅದನ್ನು ಕೇಳಿದೆ, ಅವ್ರು ಪುಡಿ ಕೊಡ್ತೀವಿ, ಕೆ ಜಿಗಟ್ಟಲೆ ಕೊಡಲ್ಲ ಅಂದರು. ನನಗೊಂದು 1/4 kg ಕೊಡಿ ಅಂದೆ. ಮಾರ್ಕೆಟಲ್ಲಿ ಸಿಗುತ್ತೆ, ನಮ್ಮಲ್ಲಿ ಅಷ್ಟೊಂದು ಸ್ಟಾಕ್ ಇಲ್ಲ ಅಂದರು. ಇದು ನೋಡಿ ಅಲ್ಲಿದೆಯಲ್ಲ ಮೂಲೆಯಲ್ಲಿ, ಅದು ಗೋಳ್ಗುಂಟೆ ಬೀಜ ಅಂತ. ಕಪ್ಪು ಗೋಳ್ಗುಂಟೆ ಮತ್ತು ಬಿಳಿ ಗೋಳ್ಗುಂಟೆ ಬೀಜ ಅಂತ ಇರುತ್ತಂತೆ. ಎಲ್ಲ ಒಂದು ಆಯುರ್ವೇದಿಕ್ ಔಷಧಿಯಲ್ಲಿ 2 ಥರ ಇರುತ್ತಂತೆ. ಚಿಕ್ಕದು ದೊಡ್ಡದು, ಇಲ್ಲ ಗಂಡು ಹೆಣ್ಣು ಈ ಥರ ಇರುತ್ತೆ ಅಂತ ಹೇಳಿದರು. ಇದು ನೋಡಿ ಕಾಡು ಜೀರಿಗೆ, ಇದು ಶುಗರಿಗೆ ತುಂಬ ಒಳ್ಳೆಯದಂತೆ. ನೀರಲ್ಲಿ ಹಾಕಿ ಕುದಿಸಿ ಕುಡಿದ್ರೆ ಶುಗರ್ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳಿದರು. ನೋಡಿ ಅದು ಭೂಚಕ್ರ ಕಡ್ಡಿ ಅಂತೆ. ಇದು ಕಲ್ಲು ಥರ ಇದೆ ನೋಡೋಕ್ಕೆ. ಇದು ಅತಿ ಮಧುರ ಅಂತ. ಅದು ಸ್ವೀಟ್ ಇರುತ್ತೆ, ಬಾಯಿಗೆ ಹಾಕಿದರೆ ಅತಿ ಮಧುರ. ಅದು ಶುಗರ್ ಇರೋರು ಕೂಡ ಯೂಸ್ ಮಾಡ್ಬೋದು. ಇದೇನೋ ಅಂದರೆ ಬಾಯಿಗೆ ಹಾಕಿದರೆ ಅದು ಸ್ವೀಟ್ ಇರುತ್ತೆ, ಬಟ್ ಆಗಲ್ಲ. ಅಶ್ವಗಂಧ ಅಂತ, ಗಂಡು ಅಶ್ವಗಂಧ ಅಂತೆ. ಇದು ಕೆಂಪು ಶುಂಠಿ ಅಂತೆ, ಚಿಕ್ಕದಿದು. ಅದರಲ್ಲಿ ಇದು ದೊಡ್ಡದು. ನೋಡಿ ಯಾವ ಥರ ಇದೆ. ಆದರೆ ಚಿಕ್ಕದ್ರಲ್ಲೇ ತುಂಬ ಶಕ್ತಿ ಇರುತ್ತೆ, ಕಫಕ್ಕೆ ಕೆಮ್ಮಿಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳಿದರು. ಇದು ನೋಡಿ ಅಶ್ವಗಂಧ, ಅದು ಗಂಡು ಅಶ್ವಗಂಧ. ಇದಕ್ಕೆ ಏನು ಹೇಳಿದರು, ಶಿಲಾಜಿತ ಅಂತೆ. ಅದು ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ ಅದರಲ್ಲಿ. ಶಿಲಾಜಿತ ಅಂತ, ಅದು ವೈಟ್ ಇದೆಯಲ್ಲ ಅದು.
ಇದು ನೋಡಿ ಆ ಕಡೆ ನೋಡಿದ್ವಲ್ಲ ಅದೇ ಕೆಂಪು ಶುಂಠಿ ದೊಡ್ಡದು, ಇದರಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ, ಇದರಲ್ಲಿ ಮೀಡಿಯಮ್ಮು ಅಂತ ಹೇಳಿದರು. ಇದು ಗೋಳ್ಗುಂಟೆ ಬೀಜ, ಮೂಲೆಯಲ್ಲಿ ಕಪ್ಪು ಇತ್ತಲ್ಲ ಅದು, ಇದು ಬಿಳಿ ಗೋಳ್ಗುಂಟೆ ಬೀಜ. ಇದು ಹೆಣ್ಣು ಅಶ್ವಗಂಧ ಅಂತೆ, ಚಿಕ್ಕದಾಗಿರುತ್ತೆ, ಚಿಕ್ಕದು ಹೆಣ್ಣು ಅಂತಲೂ ಹೇಳ್ತಾರೆ ಅಥವಾ ಚಿಕ್ಕದು ಅಂತಲೂ ಹೇಳ್ತಾರಂತೆ. ಇದು ಹಳಲೆಕಾಯಿ, ಕೆಮ್ಮು ಕಫಕ್ಕೆಲ್ಲ ಮಕ್ಕಳಿಗೆ ಇದ್ರ ಜೊತೆ ಕೆಲವು ಸೊಪ್ಪುಗಳು, ನಾಟಿ ಸೊಪ್ಪು ಹಾಕಿ ಕುದಿಸಿ ಕೊಡ್ತಾರೆ ರಸನ. ಇದು ಅಳವೆ ಅಂತೀವಿ ನಮ್ಮ ಕಡೆ. ಇವರು ಇಂಥ ಏನೋ ಹೇಳಿದರು ಅವರು, ಸಂಗುಳಿ ಬೀಜನೋ ಎಂತ ಹೇಳಿದರು ಅವರು. ನಾವು ಅಳವೆ ಅಂತೀವಿ. ಇದು ಬಿಳಿ ಅಳವೆ, ಅದು ಕೆಂಪು ಅಳವೆ. ನಮ್ಮ ಕಡೆ ಎಲ್ಲ ಕೆಂಪು ಅಳವೆನ, ಅದು ಸೊಂಟಕ್ಕೆ ಗಟ್ಟಿ ಮತ್ತು ಬಾಡಿ ಹೀಟ್ ಕಡಿಮೆ ಮಾಡುತ್ತೆ. ಅದನ್ನು ಬಿಸಿನೀರಿಗೆ ಹಾಕ್ಕೊಂಡು ಗಂಜಿ ಥರ ಮಾಡಿ ಕುಡಿದ್ರೆ, ಇದು ಅಷ್ಟೇ ಅದು ಸೇಮ್, ಎರಡೂ ಒಂದೇ ಥರ ಕೆಲಸ ಮಾಡುತ್ತೆ ಅಂದರು. ಆದರೆ ನಮ್ಮ ಕಡೆ ಕೆಂಪು ಆ ಕಡೆ ಇದೆಯಲ್ಲ ಇದನ್ನು ಜಾಸ್ತಿ ಬಳಸ್ತಾರೆ. ಇದು ಕೆಂಪು ಮತ್ತು ಸಂಗುಳಿ ಬೀಜ ಅಂತೆ, ಸಂಗುಳಿ ಬೀಜ ಅಂತಾರೆ. ನಮ್ಮ ಕಡೆ ಅಳವೆ ಬೀಜ ಅಂತಾರೆ. ಆ ಕಡೆ ಪಕ್ಕಕ್ಕಿರೋದು ಎಳ್ಳು, ಅದು ಕರಿ ಎಳ್ಳು ನೋಡಿ. ಇದು ತುಂಬ ಒಳ್ಳೆಯದು ಹೀಟಿಗೆ, ಸೊಂಟಕ್ಕೆ ಗಟ್ಟಿ, ಮಂಡಿ ಕೈ ಕಾಲಿಗೆಲ್ಲ ತುಂಬ ಗಟ್ಟಿ ಇದು. ಅದು ನೋಡಿ ಕಲೋಂಜಿ ಅಂತಾರೆ, ಇವರು ಕರಿ ಜೀರಿಗೆ ಅಂತ ಹೇಳಿದ್ರು, ಕರಿ ಜೀರಿಗೆ ಅಂತೆ. ಆ ಕಡೆ ಇರೋದು ಕಲೋಂಜಿ, ಈ ಕಡೆ ಇರೋದು ಕರಿ ಜೀರಿಗೆ. ಇದು ಕರಿ ಎಳ್ಳು. ಇದು ಮಡಿಚಕ್ಕೆ ಅಂತೆ, ಮಡಿಚಕ್ಕೆ ಅಂತ ಹೇಳ್ತಾರೆ. ಇದು ಕಲ್ಲು, ಬ್ಲ್ಯಾಕ್ ಸಾಲ್ಟ್, ಇದು ಕಪ್ಪು ಉಪ್ಪು. ಪಾನಿಪುರಿಗೆಲ್ಲ ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ನಾವು ವೈಟ್ ಸಾಲ್ಟ್ ಯೂಸ್ ಮಾಡಬಾರ್ದು ಅಂತಾರೆ, ಬ್ಲ್ಯಾಕ್ ಸಾಲ್ಟು ಇಲ್ಲ ಕೆಂಪು ಸಾಲ್ಟನ್ನು ಯೂಸ್ ಮಾಡಬೇಕು ಅಂತಾರೆ, ಒಳ್ಳೆಯದು ಅಂತ ಆರೋಗ್ಯಕ್ಕೆ. ಇದು ಬಾದಾಮ್ ಗೋಡು ಅಂತಾರಂತೆ. ಇದು ಅಂಟಿನ ಉಂಡೆಗೆ ಮಾಡೋಕೆ ಅಂಟಾಕ್ತಾರಲ್ಲ ಆ ಥರನೇ ಇತ್ತು, ಅಂತ ಕೇಳಿದೆ. ಅಲ್ಲ, ಬಾದಾಮ್ ಗೋಡು ಅಂದರು. ಇದು ಸೋನಮ್ ಅಂತೆ, ಇದು ಶುಗರಿಗೆ ತುಂಬ ಒಳ್ಳೆಯದು ಅಂತ ಹೇಳಿದರು. ನೀರಲ್ಲಿ ಹಾಕಿ ಕುದಿಸ್ಕೊಂಡು ಕುಡಿಬೇಕು ಅಂತ ಹೇಳಿದರು. ನೆಕ್ಸ್ಟ್ ಬಂದು ಮೊಗ್ಗಿನ ಮುಷ್ಟಿ ಅಂತ, ಮೊಗ್ಗಿನ ಮುಷ್ಟಿ ಅಂತ ಹೇಳ್ತಾರೆ ಅಂತೆ. ಅದು ಪಾಪ ಅವರು ಊಟಕ್ಕೆ ಹೋಗ್ಬೇಕಾಗಿತ್ತು, ಅದಕ್ಕೆ ಅವರು ಅಣ್ಣನೂ ಯಾರೋ ಕರಿತಾಯಿದ್ರು. ಪಾಪ ಹುಡುಗ ನಮಗೆ ಹೇಳಿ ಹೆಲ್ಪ್ ಮಾಡ್ದ, ಕೆಲವೊಂದು ಗೊತ್ತಿಲ್ಲ, ಹೇಳಿ ಸ್ವಲ್ಪ ಹೆಲ್ಪ್ ಮಾಡಪ್ಪ ಅಂದಿದ್ದಕ್ಕೆ ಆಯ್ತಮ್ಮ ಅಂತ ಹೇಳಿ ಹೆಲ್ಪ್ ಮಾಡುತ್ತೀನಿ ಅಂತ. ಇಲ್ಲ, ನನಗೆ ಕೆಲವು ಗೊತ್ತು ಕೆಲವು ಗೊತ್ತಿಲ್ಲ ಅಂತ ಹೇಳಿದರು. ಮತ್ತು ಮೊಗ್ಗಿನ ಮುಷ್ಟಿ ಅಂತ ಒಂದು, ಪಾದಲೋನು ಅಂತ ಒಂದು, ಮತ್ತು ಗಂಧ ಖರ್ಜೂರ, ಬಿಳಿ ಸಾಸಿವೆ, ಕಾಡು ಹುಣಸೆ ಬೀಜ ಅಂತೆಲ್ಲ ಹೇಳಿದರು. ಚಪಾಟೆ ಥರ ಇತ್ತಲ್ವ ಅದು ಕಾಡು ಹುಣಸೆ ನೋಡಿ. ಇದು ಬೆಟ್ಟದ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಈ ಥರ ಇರುತ್ತೆ, ಒಣಗಿದ್ರೆ ಕಪ್ಪಾಗಿ. ಇದು ನೋಡಿ ಕಾಡು ಹುಣಸೆ ಬೀಜ ಅಂತೆ, ಚಪಾಟಿಯಾಗಿರುತ್ತಲ್ಲ ಅದು. ಕೆಲವೊಂದವ್ರಿಗೆ ಗೊತ್ತಿದೆ, ನಮ್ಮ ಅಣ್ಣಂಗೆ ಗೊತ್ತಿದೆ ಅಂದರು. ಅವರು ಊಟಕ್ಕೆ ಕರೀತಾಯಿದ್ರು, ಅದಕ್ಕೆ ಹೊರಟರು. ಸರಿ, ಅವ್ರಿಗೆ ಯಾಕೆ ತೊಂದರೆ ಮಾಡಬೇಕು ಅಂತ ನೆಕ್ಸ್ಟು ಬರೋಣ ಅಂದ್ಬಿಟ್ಟು ಅವ್ರಿಗೆ ಅಳವೆ ಬೀಜ ಕೇಳಿದೆ. ನಮ್ಮಲ್ಲಿ ಅಷ್ಟಿಲ್ಲ ಅಮ್ಮ ಅಂತ ಹೇಳಿದರು. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ದಕ್ಷ ಅಂತ. ಈ ವಿಡಿಯೋಗೆ ಸಪೋರ್ಟ್ ಮಾಡಿ.